ಹಾಯ್ ಗಾಯ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸಸ್ ಹನಿ ಬಿ ಲಾಗ್ಸ್ಗೆ. ಸೊ ಇವತ್ತಿನ ವಿಡಿಯೋಗೆ ನೀವೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಶ್ರೀ ಸಿದ್ಧಲಿಂಗೇಶ್ವರರ ಜಾತ್ರೆ ನಡೀತಲ್ವ ಲಾಸ್ಟ್ ವೀಕು. ಆ ವಿಡಿಯೋ ಒಂಚೂರು ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಸೊ ಈ ವಿಡಿಯೋ ಫುಲ್ಲು ಎಲ್ಲ ರಥೋತ್ಸವದ ಬಗ್ಗೆ ಇರುತ್ತೆ. ನಾವು ದರ್ಶನ ಮಾಡ್ಕೊಂಡಿರೋದು, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ರಲ್ವ, ಅವರೆಲ್ಲರೂ ದರ್ಶನ ಮಾಡ್ಕೊಂಡಿರೋದು, ಅದ್ರ ಬಗ್ಗೆ ಲೆಂತ್ ಇರುತ್ತೆ. ಕೆಲವೊಂದು ಹತ್ರ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಯಾಕಪ್ಪ ಅಂತಂದರೆ ರಿಯಲ್ ಆಗಿ ರಶ್ ಎಷ್ಟಿತ್ತು ಅಂತ ಎಲ್ಲ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಟು. ನನ್ನ ತಂಗಿ ಮಗ ನನ್ನ ತಮ್ಮನ ಹತ್ರ ಕೂತ್ಕೊಂಡು ಅಲ್ಲಿ ಬರ್ತಿತ್ತಲ್ವ ಸೌಂಡು, ಆ ಸೌಂಡ್ಗೆಲ್ಲನೂ ಅಲ್ಲಲ್ಲೇ ಕೂತ್ಕೊಂಡಲ್ಲೇ ಡ್ಯಾನ್ಸ್ ಆಗ್ತಾ ಇದ್ದ. ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಮಧ್ಯದಲ್ಲೊಂದು ಬಾಳೆ ಗಿಡ, ಬಾಳೆ ಗಿಡನ ನೆಟ್ಟಿರ್ತಾರೆ. ರಥ ಏನು ಮಧ್ಯಕ್ಕೆ ಬಂದು ನಿಂತ್ಕೊಳುತ್ತಲ್ವ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ರಥದ ಪ್ಲೇಸ್ ಇರುತ್ತಲ್ವ ಡೈಲಿ ನಿಂತ್ಕೊಳ್ಳೋದು, ಆ ಪ್ಲೇಸಿಂದ ಕರೆಕ್ಟಾಗಿ ಮಧ್ಯದ ಭಾಗದವರೆಗೂ ತಂದು ನಿಲ್ಲಿಸ್ತಾರೆ. ಅಲ್ಲಿ ಬಾಳೆ ಗಿಡ ಇತ್ತಲ್ವ ಅಲ್ಲಿ ನಿಲ್ಲಿಸ್ತಾರೆ ಮಧ್ಯಾಹ್ನದ ಹೊತ್ತಿಗೆ. ಮತ್ತು ಈವ್ನಿಂಗಿಗೆ ವಾಪಸ್ ಕರ್ಕೊಂಡೋಗ್ಬಿಟ್ಟು ನಿಲ್ಲಿಸ್ತಾರೆ. ಈಗ ಬೇರೆ ಕಡೆ ಎಲ್ಲ ಅಂದರೆ ಯಾವ ಥರ ಅಂತಂದರೆ, ಅವತ್ತೇ ಇನ್ನು ನಮ್ಮ ಅತ್ತೆ ಎತ್ಕೊಂಡಿದ್ರಲ್ವ ಅವ್ನು ಸುಪ್ರೀತನ, ಅವನಿಗೆ ರಥೋತ್ಸವ ಕೈ ಮುಗಿ ಅಂತ ಹೇಳ್ಕೊಡ್ತಾಯಿದ್ರು. ಒಂದು 2-3 ಸತಿ ಹೇಳ್ಕೊಟ್ಟ ಮೇಲೆ ಕೊನೆಗೂ ಕೈ ಎತ್ತು ಮುಗ್ದ ಈ ಥರ. ನಿಮ್ಮ ಒಳಗ ಮಕ್ಕಳ ಬಗ್ಗೆ, ಮೊಬೈಲ್ಗಳ ಬಗ್ಗೆ, ಹಾಗೆ ನಿಮ್ಮ ಜೊತೆ ಮಕ್ಕಳ ಬಗ್ಗೆ ಎಚ್ಚರವಾಗಿ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ಹೇಳಿಕೊಳ್ತಿದ್ದೀವಿ, ದಯಮಾಡಿ ಎಚ್ಚರವಾಗಿರಿ. ಮತ್ತೊಮ್ಮೆ ಹೇಳಿಕೊಳ್ತಾ ಇದ್ದೀನಿ, ಎಲ್ಲರೂ ನಿಮ್ಮ ವಸ್ತುಗಳ ಬಗ್ಗೆ ಒಳಗೆ ಆಡಕ್ಕೆ ಬಂದಿದ್ವೋ, ಈ ಮಕ್ಕಳನ್ನ ನೋಡ್ಕೊಳಕ್ಕೆ ಬಂದಿದ್ವೋ, ಅಲ್ಲಿ ಹೋದ್ಮೇಲೆ ಹತ್ರ ಒಂಚೂರು ಗೊತ್ತೇ ಆಗಲಿಲ್ಲ. ಎಲ್ಲೋ ಒಂದು ಸೈಡಿಗೆ ನಿಂತ್ಕೊಂಡ್ರು ಕೂಡ ಮಧ್ಯಾಹ್ನ ಆಗಿರೋದ್ರಿಂದ ಅಲ್ಲೆಲ್ಲ ನೀರು ಬಿಟ್ಟಿದ್ರು. ಆ ನೀರು ಬಿಟ್ಟಿದ್ದರಿಂದ ಅಲ್ಲೆಲ್ಲ ನೀರು ಬಂದಿದ್ದರಿಂದ ನಾನು ಕೆಳಗಡೆ ಕೆಳಗಿಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಆಡ್ಕೊಂಡು ನೋಡಿ. ಅಷ್ಟೊಂದು ಜನರಲ್ಲಿ ನೋಡಿ, ಎಷ್ಟೊಂದು ಜನರೇ ಲಕ್ಷ ಜನಗಳೇ ಸೇರಿದ್ರು ಎಲ್ಲನೂ. ಅಷ್ಟೊಂದು ಜನರಲ್ಲಿ ಈ ಥರದ ಮಕ್ಳನ್ನ ಬಿಟ್ಟರೆ ಮುಗೀತು ಕತೆ. ವಾಪಸ್ಸು ಅಷ್ಟಾದ್ರೂ ನೆನ್ನೆ ರಾತ್ರಿ ಎಲ್ಲ ಅನ್ನೋಂಗೆ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಎಲ್ಲಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅನ್ನೋಂಗೆ ದೂರ ಹೋಗ್ಬಿಟ್ಟಿದ್ದ.
ವಾಪಸ್ ಅಲ್ಲಿ ಯಾರೋ ಹಿಡ್ಕೊಂಡು ನಾವು ಇವನಿಗೆ ಮತ್ತು ಚಿಕ್ಕವನಿಗೆ ಡ್ರೆಸ್ ಎಲ್ಲ ಸೇಮ್ ಹಾಕಿದ್ವಿ. ಹಂಗಾಗ್ಬಿಟ್ಟು ಅವ್ರು ಹುಡ್ಕೊಂಡು ಬಂದು ಅಲ್ಲೇ ಊಟಕ್ಕೆ ಕೂತಿದ್ವಲ್ವ, ಹಂಗಾಗಿ ಹುಡ್ಕೊಂಬಂದ್ಬಿಟ್ಟು ವಾಪಸ್ ಕೊಟ್ಟಿದ್ರು ನಮಗೆ. ಅಷ್ಟೊಂದು ತರಲೆ ನನ್ನ ಮಗ ಇವನು. ತಪ್ಪಿಸ್ಕೊಂಡಿರೋದು ನೋಡ್ಬಿಟ್ಟು ಎಲ್ಲರೂ ಭಯ ಪಟ್ಕೊಂಡ್ಬಿಟ್ಟಿದ್ವಿ. ಒಂದು ಊಟ ಎಲ್ಲ ಆಮೇಲೆ ಸಿಕ್ಕ. ಅವತ್ತಿಂದನೂ ಇವನಿಗೋಸ್ಕರನಾದರೂ ಒಂಚೂರು ಸೈಡಲ್ಲಿ ಇರ್ತೀವಿ ನಾವು ಫಸ್ಟು. ನಾವು ರಥೋತ್ಸವ ಎಲ್ಲ ಮತ್ತು ಜಾಸ್ತಿ ರಶ್ ಬೇರೆ ಇತ್ತಲ್ವ, ಅದಕ್ಕೆ ನಾವು ಶಿವಕುಮಾರ ಸ್ವಾಮೀಜಿ ಗದ್ಗೆ ಇತ್ತಲ್ವ, ಅಲ್ಲೇ ಹಿಂಗೆ ಹೋಗುವಾಗ ಕ್ಯೂ ಮಾಡೋಂಗೆ ಮಾಡೋರಲ್ಲ, ಅದ್ರ ಮೇಲ್ಗಡೆಗೆ ಒಂದು ಕಟ್ಟೆ ಥರ ಇತ್ತು, ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ರಥೋತ್ಸವ ನೋಡ್ತಾ ಇದ್ವಿ. ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ಪೂಜೆ ಅಂತ ಬಂದರೆ ನಮ್ಮ ಚಿಕ್ಕಮ್ಮ ಫಸ್ಟ್ ಇರ್ತಾರೆ. ಅಷ್ಟೊಂದು ಪೂಜೆ ಪ್ರಿಯ ನಮ್ಮ ಚಿಕ್ಕಮ್ಮ. ಇಲ್ಲಾದರೂ ಗೊತ್ತಾಗುತ್ತೆ ಅನ್ಕೋತೀನಿ. ಯಾಕಂತಂದರೆ ನೋಡಿ, ಅಷ್ಟೊಂದು ಜನ ಅವರೇ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿದ್ರು. ಒಂದು 8-10 ಸತಿ ಎಲ್ಲ ಮಾಡೋರೆ ನಾವಲ್ಲಿ ನಿಂತ್ಕೊಂಡಿರೋವಾಗ್ಲೇನೆ. ನೋಡಿ, ಅವಳು ಕೆಳಗಡೆಗೆ ಆಟ ಆಡ್ತಾವಳಲ್ಲ, ಇವನು ನನ್ನ ತಂಗಿ ಮಗ ಬಂದಲ್ವ ಆ ಸಂಧಿಯಿಂದ, ಆವಾಗ ಗಿಡದೊಳಗಡೆಯಿಂದ ಇವಳು ಆಟ ಆಡೋದು ನೋಡ್ಬಿಟ್ಟು ಅವನು ಬಂದಿರೋದು ಆ ಕಡೆಯಿಂದ. ಅವನು ಆಟ ಆಡಬೇಕು ಅಂದ್ಕೊಂಡೇ ಬಂದಿದ್ದು ಫಸ್ಟು. ಆಮೇಲೆ ಇನ್ನೇನು ರಥೋತ್ಸವ ಮುಗೀತಲ್ವ ಅಂದ್ಕೊಂಡ್ಬಿಟ್ಟು ನಾವೆಲ್ಲನೂ ಹೋಗೋಣ ಅಂತಂದು ಅಂದ್ಕೊಂಡು ಸುಮ್ಮನಾಗಿದ್ವಿ. ಬಟ್ ಇವನು ನೋಡ್ತಾನೆ ಇದ್ದಾನೆ. ಬಟ್ ಕೊನೆಗೂ ಇಳಿದ ಕೆಳಗಡಿಕೆನೇ. ಇನ್ನು ರಥೋತ್ಸವ ಎಲ್ಲ ಮುಗಿಸೋಷ್ರೊಳಗೆ ಮಕ್ಳಿಗಂತೂ ಫುಲ್ಲು ಒಂದು 2 ಅವರ್ ಏನೋ ನಿಂತಿದ್ದೀವಿ ಅಲ್ಲೇನೇ. ನೀರಿನ ಬಾಟ್ಲು, ಒಂಚೂರು ಬಿಸ್ಕೆಟು, ಅದು ಇದು ಅಂತ ತೊಗೊಂಡೋಗಿರೋದಕ್ಕೆ ಎಲ್ಲರೂ ಸುಮ್ಮನಿದ್ರು. ಇಲ್ಲಿದ್ದರೆ 3 ಜನ ಸೇರಿಕೊಂಡು ಅವತಾರಗಳು ಆಡ್ಬಿಡೋರು. ಅವಾಗವಾಗ ನೀರು ಕೊಟ್ಕೊಂಡು, ಹಣ್ಣು ಗಿಣ್ಣು ಅಂತ ಕೊಟ್ಕೊಂಡು ಸುಮ್ಮನೆ ಇರಿಸ್ಕೊಂಡಿದ್ವಿ ಎಲ್ರೂ. ರಥೋತ್ಸವ ಎಲ್ಲ ನೋಡ್ಕೊಂಡ್ಬಿಟ್ಟು ಮುಂಚೆನೇ ಗದ್ಗೆಗೆಲ್ಲ ನಮಸ್ಕಾರ ಮಾಡ್ಕೊಂಡಿದ್ವಿ. ಹಾಗಾಗಿ ಬೆಟ್ಟದ ಮೇಲಿರೋ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಎಲ್ಲರೂ ಬಂದಿದ್ರಲ್ವ, ಹೋಗಿರಲಿಲ್ಲ ಇನ್ನೂ. ಸೊ ಹೋಗಿ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಮಕ್ಕಳನ್ನ ಎತ್ಕೊಂಡೆಲ್ಲ ಹೋಗ್ತಾಯಿದ್ರು. ನನಗೆ ಅರ್ಧದಲ್ಲಿ ಸುಸ್ತಾಗೋಯ್ತು. ನೋಡಿ, ನಮ್ಮ ಅತ್ತೆ ಹೆಂಗೆ ಎನರ್ಜೆಟಿಕ್ ಆಗಿ ಅವನನ್ನ ಎತ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಮೇಲಿವರೆಗೂ ಒಬ್ಬರೇ ಬಂದರು. ಬಟ್ ನನ್ನ ಕೈಲಿ ಆಗಲಿಲ್ಲ. ಹೋಗ್ತಿದ್ದಂಗೆನೇ ಒಳಗಡೆ ಎಲ್ಲ ಫುಲ್ಲು ರಶ್ ಆಗಿತ್ತು. ಸೊ ನಮಸ್ಕಾರ ಎಲ್ಲ ಮಾಡಿಕೊಂಡು ಫಸ್ಟು ಮಲ್ಲಿಕಾರ್ಜುನ, ಅದೇ ಗಂಗಮ್ಮ ದೇವಸ್ಥಾನದ ಆಪೋಸಿಟ್ ಆಗಿದೆ ಮಲ್ಲಿಕಾರ್ಜುನ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಕ್ಯೂಗೆ ನಿಂತ್ಕೊಂಡ್ವಿ. ಅಲ್ಲಿ ನಿಂತ್ಕೊಂಡು ಫಸ್ಟ್ ಅದರದ್ದು ಒಳಗಡೆ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬಂದು, ಈ ಕಡೆ ಒಂದು ಕಟ್ಟೆ ಥರ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಈ ಸ್ವಾಮೀಜಿ. ಇವ್ರು 3 ಜನನೂ ಕರ್ಕೊಂಡು ನಾವು 3 ಜನ, ನಾನು, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ನೋಡ್ಕೊಂಡಿದ್ವಿ. ಯಾಕಂದರೆ ಫುಲ್ ರಶ್ ಇತ್ತಲ್ವ, ಸುಮ್ಮನೆ ಮಕ್ಕಳೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಕೂತಿದ್ವಿ. ಇವನು ಯಾವ ಪಟ್ಟಿ ಹಿಂಸೆ ಇಕ್ತಿದ್ರು ಅಂತಂದರೆ, ಇವರಿಬ್ಬರು, ಇವನು ಮತ್ತು ನನ್ನ ಮಗಳು ಬುಜ್ಜಿ, ನೋಡಿ ಅವು ಎಲ್ಲಾದರೂ ತಿರ್ಗಾಡಕ್ಕೆ ಹೋಗ್ತಾರೆ, ತಪ್ಪಿಸ್ಕೊಂಡ್ಬಿಡ್ತಾರೆ ಅನ್ನೋ ಭಯಕ್ಕೆ ಇವನು ಕ್ಲಿಪ್ ಬಿಚ್ಕೊಂಡು ಕೂತಿದ್ದ. ಅವಳು ಜಡೆ ಎಣಿತಾ ಇದ್ಲು ದೇವಸ್ಥಾನದಲ್ಲಿ. ಅದು ಬೇರೆ ರಶ್ ಇರೋದ್ರಿಂದ ಮತ್ತೆ ಬಿಟ್ಟರೆ ಹತ್ಕೊಂಡು ಕೂರ್ತವೆ ಇಬ್ರೂ. ಅದಕ್ಕೇನೆ ಜಡೆ ಬಿಚ್ಕೊಂಡು ಕೊಟ್ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಸುಮ್ಮನಿದ್ರು, ಹಂಗೆ ಕೂತ್ಕೊಂಡಿದ್ರು ಸುಮ್ಮನೆ. ಇವನು ಅಷ್ಟಾದ್ರೂ ಜಡೆ ಬಿಚ್ಕೊಟ್ರು ಸುಮ್ಮನಿರಲಿಲ್ಲ, ಏನು ಮಾಡಿದ್ರು ಸುಮ್ಮನೆ ಇರಲಿಲ್ಲ. ಲಾಸ್ಟ್ ಕ್ಲಿಪ್ಪೆಲ್ಲ ಎಸ್ಬಿಟ್ಟು ಅಲ್ಲೊಂದು ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದ್ರಲ್ವ ಇವಾಗ, ಇಲ್ಲ ಅವರಲ್ಲ ಅಣ್ಣ ಇರಲಿಲ್ಲ ಫಸ್ಟ್ನೇ ಸತಿ. ಅವ್ನು ಹೋಗ್ಬಿಟ್ಟು ಸೈಲೆಂಟಾಗಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಶರ್ಟ್ನೆಲ್ಲ ನೆನೆಸ್ಕೊಂಡವ್ರು ನೋಡ್ರಿ, ಮುಂದೆಗಡೆಗೆ ಪ್ಯಾಂಟು ನೆನೆಸ್ಕೊಂಡ್ಬಿಟ್ಟಿದ್ದ ಆಗಲೇ.
ಆಗಲೇ ಒಂದು ಸತಿ ನೆನೆಸ್ಕೊಂಬಂದಿದ್ದೆ, ಅದನ್ನ ಅಲ್ಲಿ ಹೋಗ್ತಾನೆ ಅಂತಲೇ ಹೇಳ್ತೇವೆ ನೋಡ್ರಿ, ಸ್ನಾನ ಮಾಡಿ ಬಂದೆ ಅಂತ ಹೇಳ್ಬಿಟ್ಟು, ಹೂವು ಇದ್ದಾವೆ ಸ್ನಾನ ಮಾಡ್ಕೊಂಬಂದೆ ಅಂತ. ಇವಾಗ 2ನೇ ಸತಿ ಏನು ಮಾಡೋನೆ, ನಾನು ಒಂಚೂರು ಅಲ್ಲೇ ಮುಂದೆಗಡೆ ಕೂತಿದ್ದೆ, ಬಟ್ ನೋಡ್ದಂಗೆ ಈ ಕಡೆ ಸೈಡ್ ಬಂದಿದ್ದೆ ನಾನು. ಆವಾಗ ಬುಜ್ಜಿನೂ ಕರ್ಕೊಂಡ್ಬಿಟ್ಟು ಇಬ್ಬರು ಹೋಗೋರೆ ಫಸ್ಟು, ಅದೇ ಆಮೇಲೆ ಗದರ್ಸ್ಕೊಂಡು ಕರ್ಕೊಂಡು ಬಂದೆ. ನೆಕ್ಸ್ಟು ಅವ್ರು 3 ಜನ ಮಕ್ಕಳನ್ನ ಎತ್ಕೊಂಡ್ಬಿಟ್ಟು ಕೆಳಗಡೆಗೆ ಕೀ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೆಳಗಡೆಗೆ ಹೋದರು. ಇನ್ನು ನಾನು ನಮ್ಮತ್ತೆ ನಮ್ಮ ಚಿಕ್ಕಮ್ಮ ದರ್ಶನ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ವಿ ನಾವು. ಇನ್ನು ನಾವು ದರ್ಶನ ಮುಗಿಸ್ಕೊಳ್ಳೋಷ್ರೊಳಗೆ 1 ಅವರ್ ಎಲ್ಲ ಕಳೆದೋಗಿತ್ತು. ಯಾಕಂತಂದರೆ ಎಷ್ಟು ಮೆಟ್ಲಿತ್ತಲ್ವ, ಇಲ್ಲಿಂದ ಗರ್ಭಗುಡಿಯಿಂದ ಹೇಳ್ಬಿಟ್ಟು ಮೆಟ್ಲುವರೆಗೂ ಕೂಡ ಕ್ಯೂ ಇತ್ತು ಹಾಗೇನೆ. ಇದು ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ, ಅಂದರೆ ಗಂಗಮ್ಮ ಸ್ವಾಮಿ ಆಪೋಸಿಟ್ ಇತ್ತಲ್ವ ಆ ದೇವಸ್ಥಾನ ಇದು. ಸೊ ನೆಕ್ಸ್ಟ್ ಅದೇ ಕ್ಯೂ ಅಲ್ಲೇನೆ ಗಂಗಮ್ಮ ತಾಯಿ ದರ್ಶನ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಒಳಗಡೆಗೆ ಹೋದ್ವಿ. ಇನ್ನು ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಹೋದ್ಮೇಲೆ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ದೇವ್ರಿಗೂ ದರ್ಶನ ಮಾಡಿಕೊಂಡು ಕೆಳಗಡೆಗೆ ಬಂದ್ವಿ ರಥೋತ್ಸವಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ನಿಲ್ಲಿಸಿರ್ತಾರಲ್ವ, ಅದಕ್ಕೆ ನಿಲ್ಲಿಸಿದ್ಮೇಲೆ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ನೋಡಿ, ರಥೋತ್ಸವದಲ್ಲಿರೋ ದೇವರು ಸಿದ್ಧಲಿಂಗೇಶ್ವರ ಸ್ವಾಮೀಜಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಾಚಿಂಗ್. ಸಬ್ಸ್ಕ್ರೈಬ್ ದಿ ಥ್ಯಾಂಕ್ ಯು ಫಾರ್ ಚಾನಲ್. ವಾಚಿಂಗ್.